ಕೀರ್ತನೆಗಳು 121 8ನೇ ವಚನ. ನೀನು ಹೋಗುವಾಗಲೂ ನೀನು ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಕಣ್ಣುಗಳನ್ನು ಮುಚ್ಚೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಸರ್ವವಲ್ಲಭನು, ಸೇನಾಧೀಶ್ವರನು, ಅರಸರ ಅರಸನು ನೀನಾಗಿದ್ದಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ದೇವರೇ, ನೀನು ಕೊಟ್ಟಂಥ ಈ ನುಡಿಗಳಿಗಾಗಿ ಅಪ್ಪ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಓ ದೇವರೇ, ನೀನು ನಮ್ಮ ಸಂಗಡ ಮಾತನಾಡುವ ಕರ್ತನಾಗಿದ್ದೀಯಲ್ಲಪ್ಪ. ಮನುಷ್ಯನು ಏನು ಮಾತನಾಡುತ್ತಾನೋ ಅದು ಮುಖ್ಯವಲ್ಲ ರಾಜ, ನೀನು ಏನು ಮಾತನಾಡುತ್ತೀಯೋ ಅದು ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರ್ತದಲ್ಲಪ್ಪ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ನುಡಿ ಯಾವಾಗಲೂ ಬೆಳಕಾಗಿಯೂ ಕರ್ತನೆಪ್ಪ, ಎಗೋ ಕರ್ತನೆ ಜೇನಿಗಿಂತಲೂ ಸಿಹಿಯಾಗಿಯೂ ಕರ್ತನೆಪ್ಪ, ಎಗೋ ಕರ್ತನೆ ಹದವಾದ ಇಬ್ಬಾಯಿ ಕತ್ತಿಯಾಗಿಯೂ ಸ್ವಾಮಿ ಅದಿದ್ದು ನಮ್ಮನ್ನು ರೂಪಿಸಿ ನಡೆಸುವಂಥದ್ದು, ಆಶೀರ್ವಾದಕ್ಕೆ ನಡೆಸುವಂಥದ್ದಾಗಿದೆಯಲ್ಲ, ಗೌರವಕ್ಕೆ ಪಾತ್ರರಾಗಿ ನಿಲ್ಲಿಸುವಂಥದ್ದಾಗಿದೆಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ಮಾತನಾಡು ಮತ್ತು ನನ್ನನ್ನು ಮರೆಮಾಡು ಸ್ವಾಮಿ. ಯೇಸುವೆ, ನೀನು ತಾನೇಪ್ಪ ಪವಿತ್ರಾತ್ಮನ ಮುಖಾಂತರವಾಗಿ ಇಲ್ಲಿ ಖುದ್ದಾಗಿ ಚಲಿಸಿ ಮಾತನಾಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಹಲ್ಲೆಲೂಯಾ. ಎಂದಿನಿಂದ? ಇಂದಿನಿಂದ. ಹಾಗಾದರೆ ಲೋಕದಲ್ಲಿ ದಿನಾ ಬೆಳಗ್ಗೆ ಎದ್ದು ಪ್ರಯಾಣ ಮಾಡ್ತಾನೆ ಇರ್ತಾರೆ ತಾನೆ, ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ದೇವರು ಅವರೆಲ್ಲರನ್ನೂ ಕಾಪಾಡ್ತಾರ? ಹಲ್ಲೆಲೂಯಾ. ಮಾತಾಡ್ರಪ್ಪ. ಕಾಪಾಡ್ತಾರ? ಅವ್ರು ಯೇಸು ಕ್ರಿಸ್ತನನ್ನ ರಕ್ಷಕ ಅಂತ ಅರಿಯದೇ ಇದ್ರೂ ಕಾಪಾಡ್ತಾರ? ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳೋದೇನು? ಇಂದಿನಿಂದ ಸದಾ ಕಾಲವೂ ಯೆಹೋವನು ಕಾಪಾಡುವನು. ಯೆಹೋವನು ಯಾವನಿಗೆ ದೇವರಾಗಿರುತ್ತಾನೋ ಅವನೇ ಧನ್ಯನು. ಹಲ್ಲೆಲೂಯಾ. ಯಾವನಿಗೆ ದೇವರಾಗಿರುತ್ತಾರೋ ಅಂದರೆ ನಿಮಗೆ ದೇವರು ದೇವರಾಗಿದ್ದರೆ, ನೀವು ದೇವರನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದರೆ ದೇವರ ಸಂರಕ್ಷಣೆ ನಿಮಗುಂಟು. ಹಲ್ಲೆಲೂಯಾ. ಸೈತಾನನು ದೇವರ ಬಳಿಯಲ್ಲಿ ಹೋಗಿ ನಿಂತು ಹೇಳುವಂಥ ಮಾತೇನು? ನೀನು ಯೋಗನ ಸುತ್ತ ಏನು ಮಾಡಿದ್ಯಾ? ಬೇಲಿಯನ್ನು ಹಾಕಿದ್ಯಾ. ಅದಕ್ಕೆ ಆತನ ಏನು ಮಾಡ್ತಾ ಇದ್ದಾನೆ? ನಿನ್ನನ್ನು ಸ್ತುತಿಸ್ತಾ ಇದ್ದಾನೆ, ಆರಾಧಿಸ್ತಾ ಇದ್ದಾನೆ. ಅಂದರೆ ದೇವರು ತನ್ನ ನಂಬಿದ ಜನರಿಗೆ ರಕ್ಷಣೆಯ ಬೇಲಿಯನ್ನು ಇಟ್ಟು ನಡೆಸುವಂಥ ದೇವರು. ಆ ರಕ್ಷಣೆ ಬೇಲಿ ಹೇಗಿರುತ್ತೆ? ನಾವು ಹೋಗುವಾಗ ನಮ್ಮ ಜೊತೆನೇ ಬರ್ತಾ ಇರುತ್ತೆ. ಸಂಚರಿಸುವ ಕೋಟೆ ಅಂತ ಒಂದ್ಸಲ ವಾಕ್ಯ ನೋಡಿದ್ವಲ್ಲ, ಅದೇನಾಗ್ತಾ ಇರುತ್ತೆ? ನಾವೆಲ್ಲೋದ್ರೂ ಆ ರಕ್ಷಣೆಯ ಕೋಟೆ ನಮ್ಮನ್ನು ಆವರಿಸಿಕೊಂಡು ನಡೆಸ್ತಾನೆ ಇರ್ತದೆ. ನಾವು ಹೋಗ್ತಾ ಇದ್ರು ಅದು ಬರ್ತಾನೆ ಇರುತ್ತೆ, ನಾವು ಬರುವಾಗಲೂ ಅದು ಬರ್ತಾನೆ ಇರುತ್ತೆ. ಹಲ್ಲೆಲೂಯಾ. ಹಾಗಾದರೆ ಇಂದಿನಿಂದ ಅಂದರೆ ಅರ್ಥ ಏನು ಗೊತ್ತಾ? ಯಾವಾಗ ದೇವರ ಒಡಂಬಡಿಕೆಗೆ ನೀವು ಬಾಧ್ಯರಾಗಿ ನಿಲ್ತಿರೋ ಅಂದಿನಿಂದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ನೆಲೆಗೊಳ್ಳುತ್ತದೋ ಅಂದಿನಿಂದ ದೇವರ ಕೃಪೆ ನಿಮ್ಮ ಮೇಲೆ ಉಳಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ಎಲ್ಲರಿಗೂ ಈ ನಡೆಸುವಿಕೆ ಸಿಗುವಂಥದ್ದಲ್ಲ. ದೇವರ ಒಡಂಬಡಿಕೆಗೆ ಯಾರು ಬಾಧ್ಯರಾಗಿದ್ದಾರೋ, ಹಲ್ಲೆಲೂಯಾ, ಅಂಥವ್ರಿಗೆ ಏನಾಗಿರುತ್ತೆ? ಈ ಒಡಂಬಡಿಕೆಯ ಅನುಭವನ ದೇವರು ಅನುಗ್ರಹಿಸುವಂಥವರಾಗಿದ್ದಾರೆ. ಇದಕ್ಕೋಸ್ಕರವಾಗಿ ದೇವರು ಕೊಟ್ಟಂಥ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಅಂದರೆ ಯಾಕೋಬ. ಹಲ್ಲೆಲೂಯಾ. ಯಾಕೋಬ ಅಂದರೆ ಆದಿಕಾಂಡ 32ನೇ ಅಧ್ಯಾಯ ನೋಡ್ರಿ, 1ನೇ ವಚನ. ಯಾಕೋಬ ಏನು ಮಾಡ್ತಾ ಇದ್ದಾನೆ? ಮುಂದೆ ಪ್ರಯಾಣ ಮಾಡಲು. ಇದು ಆತನು ಹಿಂತಿರುಗಿ ಬರುವಂಥ ಸಮಯ. ಅರಾಮ್ಯರ ದೇಶದಿಂದ ಲಾಬಾನನ ಮನೆಯಿಂದ ಆತನು ಹಿಂತಿರುಗಿ ಬರುವಂಥ ಸಮಯ. ಆ ಹಿಂತಿರುಗಿ ಬರುವಂಥ ಸಮಯದಲ್ಲಿ ದೇವರೇನು ಮಾಡ್ತಾ ಇದ್ದಾರೆ? ತನ್ನ ದೂತರನ್ನು ಯಾಕೋಬನ ಮುಂದೆ ಕಳಿಸ್ಕೊಡ್ತಾ ಇದ್ದಾರೆ. ಇಬ್ಬರು ದೇವದೂತರುಗಳು. ಹಲ್ಲೆಲೂಯಾ. ಆತನು ಹೋಗುವಾಗ ಹೇಗೆ ಹೋಗಿದ್ದ? ತಂದೆ ಹತ್ರ ಆಶೀರ್ವಾದವನ್ನು ಕದ್ದುಕೊಂಡ, ಹೊಂದಿಕೊಂಡ. ತಂದೆ ದುಃಖ ಪಡ್ತಾರೆ, ಅಯ್ಯೋ ಏಸಾವನಿಗೆ ಅಂತ ಆಶೀರ್ವಾದ ಇಟ್ಟಿದ್ನಲ್ಲಪ್ಪ, ಅದನ್ನೆಲ್ಲ ಇವನು ಬಂದು ವಂಚನೆಯಿಂದ ಕದ್ಕೊಂಡು ಹೋಗ್ಬಿಟ್ನಲ್ಲಪ್ಪ. ಸತ್ಯನ ಮಾತು. ಆದರೆ ದೇವರ ಸಂಕಲ್ಪ ಏನಾಗಿತ್ತು? ರೆಬೆಕ್ಕಳಿಗೆ ತುಂಬ ಹೊಟ್ಟೆ ನೋವು ಬಂದಾಗ ಯಾರ ಮುಂದೆ ಹೋಗಿ ನಿಲ್ತಾಳೆ? ದೇವ್ರ ಮುಂದೆ ಹೋಗಿ ನಿಲ್ತಾಳೆ. ದೇವ್ರೇನು ಹೇಳ್ತಾರೆ? ನಿನ್ನ ಗರ್ಭದಲ್ಲಿ 2 ಮಕ್ಕಳವೆ, ಅದು 2 ಜನಾಂಗ. 2 ಜನಾಂಗ ಏನು ಮಾಡ್ತವೆ? ಹೋರಾಟ ಮಾಡ್ತವೆ, ಒಂದಕ್ಕೊಂದು ವಿರೋಧವಾಗಿರ್ತದೆ. ಆದರೆ ಯಾರು ಯಾರಿಗೆ ಸೇವೆ ಮಾಡುವರು? ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು. ಹಿರಿಯವನು ಕಿರಿಯವನಿಗೆ ಸೇವೆ ಮಾಡಬೇಕು ಅಂದರೆ ಹಾಗಾದರೆ ಆ ಸೇವೆ ಮಾಡಿಸಿಕೊಳ್ಳುವಂಥ ಅದೃಷ್ಟಶಾಲಿ ಯಾರು?
ಯಾಕೋಬ. ಹಲ್ಲೆಲೂಯ. ಅಂದರೆ ದೇವರ ಸಂಕಲ್ಪ ಏನು? ಯಾಕೋಬ ಆಶೀರ್ವಾದ ಹೊಂದಬೇಕು ಅಂತ. ಈಸಾಕನ ಸಂಕಲ್ಪ ಏನು? ನನ್ನ ಮಗ ಏಸಾವ ಬೇಟೆ ಮಾಂಸ ತಂದು 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 ಕೊಡ್ತಾ ಇರ್ತಾನೆ, ಅದಕ್ಕೆ ಅವನಿಗೆ ಆಶೀರ್ವಾದ ಹೊರಟೋಗ್ಬೇಕು ಅಂತ. ಇದರ ಮಧ್ಯೆ ಯಾರು ನಿಂತಿದ್ದಾರೆ? ರೆಬೆಕ್ಕಳು ನಿಂತಿದ್ದಾಳೆ. ಆಕೆ ದೇವರ ಮುಂದೆ ಹೋಗಿ ನಿಂತಿದ್ದು, ತನ್ನ ಪರಿಸ್ಥಿತಿಯನ್ನು ಕರ್ತನ ಮುಂದೆ ಹರಕೆ ಮಾಡ್ತಾ ಇದ್ದು, ಕರ್ತನಿಗೆ ಆತನಿಗೆ ವಿವರವಾಗಿ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ 2 ಗಂಡು ಮಕ್ಕಳಿವೆ, ಅವಳಿ ಚವಳಿ ಇವೆ, ಅವು ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಜನ್ಮಾರಭ್ಯ ಅವರಿಗೆ ಯಾವಾಗಲೂ ವಿರೋಧ ಇರುತ್ತೆ. ಹಿರಿಯದು ಹುಟ್ಟರೂ ಸಹ ಕಿರಿದಕ್ಕೆ ಏನು ಮಾಡ್ತಾ ಇದೆ? ಸೇವೆ ಮಾಡ್ತದೆ. ಅಂದರೆ ಹಿರಿಯವನು ಕಿರಿಯವನಿಗೆ ದಾಸನಾಗಿರ್ತಾನೆ, ಆತನು ರಾಜನಾಗಿರ್ತಾನೆ. ಹಲ್ಲೆಲೂಯ. ಈ ಎಲ್ಲ ಅಂಶಗಳು ರೆಬೆಕ್ಕಳು ಕೇಳಿಸ್ಕೊಂಡಿದ್ದಾಳೆ. ಈಗ ತಂದೆಯ ಮುಖಾಂತರವಾಗಿ ಆಶೀರ್ವಾದ ಎಲ್ಲಿಗೆ ಹೋಗ್ಬೇಕು? ಯಾಕೋಬನಿಗೆ ಹೋಗ್ಬೇಕು. ಯಾಕೋಬನಿಗೆ ಹೋಗ್ಬೇಕು ಅಂತಂದರೆ ತಾಯಿ ರೆಬೆಕ್ಕಳು ಏನು ಮಾಡ್ತಾ ಇದ್ದಾಳೆ? ಅದಕ್ಕೆ ದಾರಿಯನ್ನು ಸಿದ್ಧಪಡಿಸ್ತಾ ಇದ್ದಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ದೇವರು ನಮಗೆ ಕೊಡುವಂಥ ಆಶೀರ್ವಾದಗಳು, ವಾಗ್ದಾನಗಳು, ಅದು ಒಬ್ಬರಿಂದ ಒಬ್ಬರಿಗೆ ಹರಿದು ಹೋಗುವಂಥದ್ದು. ಕಳೆದ ಬಾರಿ ವಾಕ್ಯ ನಾವು ನೋಡಿದ್ವಲ್ಲ. ಈಗ ಅಬ್ರಹಾಮನಿಗೆ ದೇವರೇನು ಮಾಡಿದ್ದಾರೆ? ಕೂಗಿ ಕರೆದು ಆಶೀರ್ವಾದ ಮಾಡಿದ್ದಾರೆ. ನಾನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿಡುವೆನು, ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು. ಹಲ್ಲೆಲೂಯ. ಯಾರಾದರೂ ನಿಮ್ಮನ್ನು ದಿನಗಟ್ಟಲೆ ಬೈಕೊಳ್ತಾ ಇದ್ದಾರೆ ಅಂದರೆ ಆ ಶಾಪ ಯಾರಿಗೆ? ಅವರಿಗೇನೆ. ಯಾರಾದರೂ ದಿನಗಟ್ಟಲೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಅಂದರೆ ಅದು ಆಶೀರ್ವಾದ ಅವರಿಗೂ ಉಂಟಾಗುವಂಥದ್ದು. ಹಲ್ಲೆಲೂಯ. ಹಾಗಾಗಿ ಈಗ ಅಬ್ರಹಾಮನ ಆಶೀರ್ವಾದ ಯಾರಿಗೆ ಹೋಗ್ತಾ ಇದೆ? ಈಸಾಕನಿಗೆ ಹೋಗ್ತಾ ಇದೆ. ಈಸಾಕನು ಮರಣವನ್ನು ಅನುಭವಿಸುವಂಥ ದಿನಗಳು ಬರ್ತಾ ಇದೆ. ಈಗ ಈಸಾಕನ ಏನು ಮಾಡಬೇಕು? ಅದು ಆಶೀರ್ವಾದವನ್ನು ತನ್ನ ತಲೆಮಾರಿಗೆ ಬಿಟ್ಕೊಡ್ಬೇಕು. ಆ ಬಿಟ್ಕೊಡುವಂಥ ಸಮಯದಲ್ಲಿ ಈಸಾಕನು ಕಾಣ್ತಾ ಇಲ್ಲ, ಜೊತೆಗೆ ಮಗನ ಮೇಲೆ ಒಂದು ಅತಿಯಾದ ಪ್ರೀತಿಯಿಂದ ಏಸಾವನಿಗೆ ಕೊಡಬೇಕು ಅಂತ ತನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾನೆ. ಆದರೆ ಏಸಾವನ ಜೀವನ ಚರಿತ್ರೆ ನೋಡಿದಿರ, ಆತನೇನು ಮಾಡ್ತಾನೆ? ಚೊಚ್ಚಲುತನವನ್ನು ತಾತ್ಸಾರ ಮಾಡ್ತಾನೆ. ಯಾಕೆ? ಒಂದು ಊಟಕ್ಕೋಸ್ಕರ ಚೊಚ್ಚಲುತನವನ್ನೇ ತಾತ್ಸಾರ ಮಾಡಿದ ನಿಮಿತ್ತ ಅಲ್ಲಿ ಆತನಿಗೆ ಇಡೀ ರಾಜತ್ವದ ಪ್ರಭುತ್ವದ ಅಧಿಕಾರವನ್ನು ಕೊಟ್ಟರೆ ಆತನೇನು ಮಾಡ್ತಾನೆ? ತನ್ನ ಇಚ್ಛೆಗನುಗುಣವಾಗಿ ಎಲ್ಲವನ್ನ ತಾತ್ಸಾರ ಮಾಡಿ ಆತನು ಸರ್ವಾಧಿಕಾರಿಯಾಗಿ ಮೆರೀತಾನೆ. ಆದರೆ ಯಾಕೋಬನಾದರೂ ತನ್ನ ತಾಯಿಯಾದ ರೆಬೆಕ್ಕಳ ಅಡಿದಾವರೆಯಲ್ಲಿ ಆತನು ಬೆಳೀತಾ ಇರ್ತಾನೆ, ತಾಯಿ ಹೇಳ್ದಂಗೆ ಕೇಳ್ತಾ ಇರ್ತಾನೆ, ಆಶೀರ್ವಾದಕ್ಕೆ ಪಾತ್ರನಾಗಿ ನಿಲ್ತಾನೆ. ಈಗ ತಂದೆ, ಅಯ್ಯೋ ನನ್ನ ಆಶೀರ್ವಾದ ಒಂದಿತ್ತಪ್ಪ ಅಂತ ನಮ್ಮ ಮಗನಿಗೆ ಕೊಟ್ಬಿಟ್ಟೆ. ಏಸಾವ ಹೇಳ್ತಾನೆ, ಅಳ್ತಾನೆ, ಗೊಳಾಡ್ತಾನೆ, ಒಂದೇ ಒಂದು ಆಶೀರ್ವಾದ ಇತ್ತಾ, ಇನ್ನೊಂದು ಆಶೀರ್ವಾದ ಇರಲಿಲ್ವಾ? ನೀನು ನನ್ನನ್ನು ಆಶೀರ್ವದಿಸು ಅಂತ. ಆಗ ನೀನು ಕೊಸರಿ ಕೊಡುವಾಗ ನೊಗ ಮುರಿದು ಬೀಳುತ್ತೆ, ಆದರೆ ನಿನ್ನ ಕತ್ತಿಯಿಂದಲೇ ಜೀವನ ಮಾಡುವಿ ಅಂತ ಹೇಳಿ ಆತನಿಗೆ ಒಂದಷ್ಟು ಆಶೀರ್ವಾದ. ಈಗ ಏಸಾವ ಏನು ಹೇಳ್ತಾನೆ? ಹೇಗೋ ನಮ್ಮ ಅಣ್ಣನಿಗೋಸ್ಕರ ಇದು, ನಮ್ಮ ಅಪ್ಪನಿಗೋಸ್ಕರ ದುಃಖಿಸುವ ದಿನ ಬಂತು, ಯಾಕೋಬನ ಸಾಯಿಸ್ಬಿಡೋಣ ಅಂತ. ಈಗ ಯಾಕೋಬನ ಓಟ ಪ್ರಾರಂಭ. ಯಾರೆಲ್ಲ ಆಶೀರ್ವಾದ ಹೊಂತರೋ, ವಾಗ್ದಾನ ಹೊಂತರೋ ಅವರಿಗೆಲ್ಲ ಏನೋ ಓಟ ಪ್ರಾರಂಭ. ಹಲ್ಲೆಲೂಯ. ಅಬ್ರಹಾಮನ ಆರಾಮಾಗಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಮೂರ್ತಿ ಪೂಜಕನಾಗಿದ್ದು ವಿಗ್ರಹಗಳನ್ನು ಕೆತ್ಕೊಂಡಿದ್ದ. ದೇವ್ರು ಕರೆದ್ರು, ಅಲ್ಲೇ ಸ್ಟಾರ್ಟ್ ಆಯಿತು ಅವನ ಓಟ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಎಲ್ಲಿವರೆಗೂ ಬಂತು? ಅವ್ನ ಹೆಂಡ್ತಿನ ಐಗುಪ್ತದವ್ರು ಹಿಡ್ಕೊಂಡು ಹೋಗ್ತಾರೆ, ಫಿಲಿಸ್ಟಿಯರು ಹಿಡ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ಹೋಗಬೇಕು, ಬಿಡಿಸ್ಕೊಳ್ಬೇಕು, ಬರಬೇಕು. ಅಲ್ಲಿ ನೋಡಿದ್ರೆ ಲೋಟೋನ್ ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗ್ಬೇಕು, ಬಿಡಿಸ್ಕೋಬೇಕು, ಬರಬೇಕು. ನೋಡಿದ್ರ? ಹಲ್ಲೆಲೂಯ. ಅಬ್ರಹಾಮನ ಆಶೀರ್ವಾದ ನಿಧಿಯಾದನು ಅಂದಾಗ ಅದೊಂದು ವಚನ ನೆನಪಿಗೆ ಬರ್ತಾ ಇತ್ತು ನನಗೆ. ಆದಿಕಾಂಡದಲ್ಲಿ ನೀವು ನೋಡಿದಿರಲ್ಲ, ಸಾರಾಳನ್ನ ಹಿಡ್ಕೊಂಡು ಹೋಗ್ತಾರೆ, ಅಭಿಮೇಲಕ್ಕೆ ಹಿಡ್ಕೊಂಡು ಹೋಗ್ತಾನೆ, ಫರೋಹ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ ತಕ್ಷಣ ಅವ್ರು ಹಿಂತಿರುಗಿ ಕೊಡುವಾಗ ಏನು ಮಾಡ್ತಾರೆ? ಬರೀ ಸಾರಾಳನ್ನ ಕೊಟ್ರ? ಇಲ್ಲ, ದಾಸಿಯರು, ಕತ್ತೆಗಳು, ಎತ್ತುಗಳು, ಒಂಟೆಗಳು ಇವೆಲ್ಲವನ್ನ ಕೊಡ್ತಾರೆ. ಕರ್ಕೊಂಡೋಗಿರೋ ತಪ್ಪಿಗೆ ಅವರ ಸರ್ವ ಆಸ್ತಿಯಲ್ಲಿ ಹಾಲನ್ನು ಕೊಟ್ಟ ಹಾಗೆ ಕೊಡ್ತಾ ಇರ್ತಾರೆ. ಇದ್ರ ಮುಖಾಂತರ ಏನಾಯಿತು? ಅಲ್ಲಿ ಆಶೀರ್ವಾದ ಉಂಟಾಯಿತು. ಅಂದರೆ ದೇವರು ಅನ್ಯ ಜನರ ಆಸ್ತಿಯನ್ನು ತೆಗೆದು ತನ್ನ ಮಗನಿಗೆ ಕೊಡುವುದರ ಮುಖಾಂತರ ಆತನನ್ನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸಿದ್ರು. ಈಗ ಯಾಕೋಬನು ಓಡುವಂಥ ಸಮಯ ಉಂಟಾಗ್ತಾ ಇದೆ. ಓಡುವಾಗ ಆತನ ಕೈಯಲ್ಲಿ ಏನಿತ್ತು? ಬರೀ ಒಂದು ಕೋಲು ಮಾತ್ರ ಇತ್ತು. ಆತನ ತಾಯಿ ರೊಟ್ಟಿಗಳನ್ನೆಲ್ಲ ಸುಟ್ಟಿ ಬುತ್ತಿ ಕಟ್ಟಿ ಕೊಟ್ಟಿರ್ತಾಳೆ ತಾನೆ. ಯಾಕೆಂದ್ರೆ ಅಲ್ಲೇನು ಫಾಸ್ಟ್ ಫುಡ್ ಇಲ್ವಲ್ಲ, ಸ್ವಿಗ್ಗಿ, ಜೊಮ್ಯಾಟೊ ಏನೂ ಇಲ್ಲ. ಆರ್ಡ್ರ್ ಮಾಡಿದ ತಕ್ಷಣ 10 ಮಿನಿಟಲ್ಲಿ ಆರ್ಡ್ರ್ ಬರುತ್ತೆ ಅನ್ನೋಕ್ಕೆ. ಈಗ ಅವನೇನು ಮಾಡಬೇಕು? ಓಲಾ ಊಬರು ಇಲ್ಲ, ಕೈಯಲ್ಲಿ ದೊಣ್ಣೆ ಮಾತ್ರ ಇದೆ, ಅವ್ನು ಹೋಗ್ತಾನೆ ಇರಬೇಕು. ವರ್ಷಗಟ್ಟಲೆ ನಡ್ಕೊಂಡು ಅದೆಷ್ಟು ತಿಂಗಳುಗಳು ಹೋಗಬೇಕು ಗೊತ್ತಿಲ್ಲ. ಇಸ್ರೇಲಿಂದ ಸಿರಿಯಾ ದೇಶದವರೆಗೂ ಅದನ್ನು ನಡ್ಕೊಂಡು ಹೋಗಬೇಕು. ಈ ನಡೆದುಕೊಂಡು ಹೋಗುವಂಥ ಪ್ರಯಾಣದಲ್ಲಿ ಆತನಿಗೆ ಒಂದು ಬಾರಿ ಏನಾಗುತ್ತೆ? ನಿದ್ರೆ ಬರುತ್ತೆ. ನಿದ್ರೆ ಬಂದಾಗ ಆ ಸ್ಥಳದಲ್ಲಿ ಆತನಿಗೆ ದರ್ಶನ ಉಂಟಾಗುತ್ತೆ. ಏನದು ದರ್ಶನ? ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರ್ತಾರೆ. ಇದು ಯಾವ ಕನಸು? ಯಾಕೋಬನ ಮೊದಲನೆಯ ಕನಸು. ಈಗ ಯಾಕೋಬ ಎರಡನ್ನೂ ನೆನ್ಪಿಟ್ಕೊಳ್ಬೇಕು. ಯಾಕೋಬನ ಮೊದಲನೇ ಕನಸೇನು?
ದೇವದೂತರು ಎಣೆಯ ಮೇಲೆ ಹತ್ತುತ್ತಾ ಇಳಿಯುತ್ತಾ ಇದ್ದಾರೆ. ಈಗ ಯಾಕೋಬನು ಲಾಬಾನನ ಮನೆಯಿಂದ ಹಿಂತಿರುಗಿ ಬರ್ತಾ ಇದ್ದಾನೆ. ಆದರೆ ಕನಸಲ್ಲ, ನಿಜವಾಗ್ಲೂ ಇಬ್ಬರು ದೇವದೂತರು ಆತನ ಮುಂದೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಕಾಯುವಂಥ ದೇವರು, ನೀನು ಬರುವಾಗಲೂ ನಡೆಸುವ ಕರ್ತನು. ಹಲ್ಲೆಲೂಯಾ. ಯಾಕೆಂದರೆ ಯಾಕೋಬನ ತಲೆ ಮೇಲೆ ಏನಿದೆ? ದೇವರ ವಾಗ್ದಾನದ ಆಶೀರ್ವಾದ, ದೇವರ ಒಡಂಬಡಿಕೆ ಆತನ ಮೇಲೆ ನೆಲೆಗೊಂಡಿದೆ. ಅದಕ್ಕೆ ಯಾಕೋಬನು ಅರಣ್ಯ ದೇಶಕ್ಕೆ ಓಡಿ ಹೋಗುವಂಥ ಸಮಯದಲ್ಲಿ ಆ ಬೇತೇಲ್ ಎನ್ನುವಂಥ ಪ್ರದೇಶದಲ್ಲಿ ಆತನು ಮಲಗಿರುವಾಗ ಆತನಿಗೆ ಕನಸು ಬೀಳುತ್ತೆ. ಅಲ್ಲಿ ಒಂದು ಏಣಿರುತ್ತೆ. ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರ್ತಾರೆ. ಹತ್ತುತ್ತಾ ಇಳಿಯುತ್ತಾ ಇರುವಂಥ ಸಮಯದಲ್ಲಿ ಯಾಕೋಬನ ಬಳಿ ಏನೂ ಇಲ್ಲ. ಆತನು ಬರಿಗೈಲಿದ್ದಾನೆ, ಕೋಲ್ ಮಾತ್ರ ಇದೆ. ಆತನು ಬೆಳಗ್ಗೆ ಎದ್ದೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಕೈಯಲ್ಲಿ ಬರೀ ಕೋಲ್ ಮಾತ್ರ ಇದೆ, ಯೋರ್ದಾನ್ ಹೊಳೆ ಮುಂದೆ ನಿಂತಿದ್ದೇನೆ, ಈಗ ನಾನು ಇದನ್ನು ದಾಟಿ ಹೋಗಬೇಕು. ನಾನು ಹೋಗುವಾಗ ಬರುವಾಗ ನೀನು ಕಾಪಾಡು, ಆಹಾರವನ್ನು ಕೊಡು, ನೀನು ನನ್ನನ್ನು ಸುರಕ್ಷಿತವಾಗಿ ತಂದೆ ಮನೆಗೆ ಹಿಂದಿರುಗಿ ನಡೆಸುವುದಾದರೆ ನಾನೇನು ಮಾಡ್ತೇನೆ? ಹತ್ತರಲ್ಲೊಂದು ಪಾಲು ದಶಮ ಭಾಗವನ್ನು ನೀನು ಕೊಡ್ತೇನೆ ಸ್ವಾಮಿ ಅಂತ ಹರಕೆ ಮಾಡಿ ಕಲ್ಲನ್ನು ನಿಲ್ಲಿಸಿ ಎಣ್ಣೆ ಹುಯ್ದು ಪ್ರಾರ್ಥನೆ ಮಾಡಿ ಹೊರಟೋಗ್ತಾನೆ. ಈಗ ಆತನು ಬರುವಂಥ ಸಮಯ, ಬರುವಾಗ ಹೇಗೆ ಬರ್ತಾ ಇದ್ದಾನೆ? 2 ಪಾಳೆಗಳಿಗೆ ಯಜಮಾನ. ಹಲ್ಲೆಲೂಯಾ. ಎಷ್ಟು ಜನ ಮಕ್ಕಳು? ಒಬ್ಬ ಮಗಳು. 13 ಜನ ಮಕ್ಕಳು. ಎಷ್ಟು ಜನ ಹೆಂಡ್ತಿರು? 2 ಹೆಂಡತಿಯರು, 2 ಉಪಪತ್ನಿಯರು, ದಾಸಿಯರು. ಹಲ್ಲೆಲೂಯಾ. ಹೋಗುವಾಗ ಎಷ್ಟಿದ್ರು? ಒಬ್ಬನೇ ಇದ್ದ. ಬರೀ ಕೋಲ್ ಮಾತ್ರ ಆತನ ಹತ್ರ ಇತ್ತು. ಸಮಯದಲ್ಲಿ ದೇವರು ಅವರನ್ನು ಹೋಗುವಾಗ ಹೇಗೆ ಕನಸಿನ ಮುಖಾಂತರವಾಗಿ ನನ್ನ ದೂತರನ್ನು ನಾನು ಕಳಿಸ್ತಾ ಇದ್ದೇನೆ, ಅವ್ರು ಹತ್ತುತ್ತಾ ಇಳಿತಾ ಇದ್ದಾನೆ ಅಂದರೆ ನೀವು ಮಾಡೋಂಥ ಪ್ರಾರ್ಥನೆ ವಿಜ್ಞಾಪನೆಗಳನ್ನೆಲ್ಲ ಅವ್ರು ಕೇಳಿ ನಿನಗೆ ಸದುತ್ತರವನ್ನು ಹೊತ್ತುತ್ತರವಾಗಿ ನಾನು ನಡೆಸ್ತೇನೆ, ರಕ್ಷಿಸ್ತೇನೆ ಅಂತ ಹೇಗೆ ಹೇಳಿದ್ರು, ಹಾಗೆ ತಂದೆ ಮನೆಗೆ ಆತನ ಹಿಂತಿರುಗುವಂಥ ಸಮಯದಲ್ಲೂ ಸಹ ದೇವರೇನು ಮಾಡ್ತಾ ಇದ್ದಾರೆ? ತನ್ನ ದೂತರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ವಿಮೋಚನಾ ಖಂಡದಲ್ಲಿ ಮೋಶೆಗೆ ದೇವರು ಹೇಳೋದು, ಇಗೋ ನನ್ನ ದೂತನನ್ನು ನಿಮ್ಮ ಮುಂದೆ ಕಳಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಯಾರು ದೇವರನ್ನು ಅಂಗೀಕಾರ ಮಾಡಿದ್ದಾರೋ, ಯಾರು ದೇವರ ಚಿತ್ತಕ್ಕೆ ಒಳಪಟ್ಟು ಜೀವಿಸ್ತಾರೋ ಅವರ ಮುಂದೆ ದೇವರೇನು ಮಾಡ್ತಾರೆ? ತನ್ನ ದೂತನನ್ನು ಕಳಿಸುವ ಕರ್ತನಾಗಿದ್ದಾನೆ. ಆ ದೂತನ ಕೆಲಸ ಏನು? ದೇವರ ಭಕ್ತನನ್ನ ಸಂರಕ್ಷಿಸಿ ನಡೆಸುವಂಥದ್ದು. ಹಲ್ಲೆಲೂಯಾ. ಈಗ ಇವನು ಕಾನಾನಿಗೆ ಪ್ರಯಾಣ ಮಾಡಬೇಕು. ಕಾನಾನಿಗೆ ಪ್ರಯಾಣ ಮಾಡೋದಕ್ಕಿಂತ ಮುಂಚಿತವಾಗಿ ದೇವದೂತರು ಅವನ ಎದುರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಅದನ್ನು ಅರಾಮ್ಯಕ್ಕೆ ಪ್ರಯಾಣ ಮಾಡಬೇಕು. ಕನಸಿನಲ್ಲಿ ದೇವರೇನು ಮಾಡ್ತಾ ಇದ್ದಾರೆ? ಮಾತಾಡಿ ದೇವದೂತರನ್ನ ನಾನು ನಿನಗೆ ನೇಮಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೆ ವಾಕ್ಯ ನೋಡ್ರಿ, ಆದಿಕಾಂಡ 31ನೇ ಅಧ್ಯಾಯ 22ರಿಂದ 25. ತಂದೆ ಮನೆಯಿಂದ ಓಡಿ ಹೋದಂಥ ಯಾಕೋಬ ಮಾವನ ಮನೆಯಿಂದನೂ ಓಡಿ ಬರ್ತಾ ಇದ್ದಾನೆ. ಯಾಕೆ ಓಡಿ ಬರ್ತಾ ಇದ್ದಾನೆ? ಲಾಬಾನನು ಏನು ಮಾಡಿರ್ತಾನೆ ಅಂದರೆ 10 ಬಾರಿ ಆತನ ಸಂಬಳವನ್ನು ವಂಚಿಸಿರ್ತಾನೆ. ಯಾಕೋಬನಿಗೆ ನ್ಯಾಯವಾಗಿ ಏನೆಲ್ಲ ಕೊಡಬೇಕು. ಯಾಕೋಬ ಮೊದಲು ಜೀತ ಮಾಡಿದ್ದು ಯಾರಿಗೋಸ್ಕರ? ರಾಹೇಲ್ಗಳಿಗೋಸ್ಕರ. ಆದರೆ ಲಾಬಾನ ಮಾಡಿದ್ದೇನೋ ಲೇಯಳನ್ನ ಕೊಡ್ತಾನೆ. ಯಾಕೆಂದರೆ ಯಾಕೋಬ ಮೆಚ್ಚಿದ್ದು ರಾಹೇಲನ್ನ, ಲಾಬಾನ ಕೊಟ್ಟು ಮದುವೆ ಮಾಡಿದ್ದು ಲೇಯಳನ್ನ. ಮತ್ತೆ ರಾಹೇಲ್ಗೋಸ್ಕರ ಮತ್ತೆ 7 ವರ್ಷ ಜೀತ ಮಾಡ್ತಾನೆ. ನೀನು ಸಂಬಂಧಿ ಅಂತ ಸುಮ್ಮನೆ ಉಚಿತವಾಗಿ ನೀನು ಸೇವೆ ಮಾಡಿಸ್ಕೊಳಕ್ಕಾಗತ್ತಪ್ಪ ಅಂದಾಗ ಮತ್ತೆ ಆತನ ಏನು ಮಾಡ್ತಾನೆ? ಆಯಿತು, ನೀನು ಆಡು ಕುರಿ ಸಂಪಾದನೆಗೋಸ್ಕರವಾಗಿ ನೀನು ಸೇವೆ ಮಾಡು ಅಂಥೇಳಿ 6 ವರ್ಷ ಮತ್ತೆ ಆತನ ಏನು ಮಾಡ್ತಾನೆ? ಆಡು ಕುರಿಗಳನ್ನು ಮೇಯಿಸುತ್ತಾ ಆತನ ಜೀತ ಮಾಡ್ತಾನೆ. ಅಲ್ಲಿಗೆ ಒಟ್ಟು ಎಷ್ಟು ವರ್ಷ ಆಯಿತು? ಹಲ್ಲೆಲೂಯಾ. ಹಲ್ಲೆಲೂಯಾ. 20 ವರ್ಷ ಆಯಿತು ಅಲ್ವಾ? 7-14 ವರ್ಷ ಇಬ್ಬರು ಹೆಂಡತಿಗೋಸ್ಕರ, ಆಡು ಕುರಿಗೋಸ್ಕರ 6 ವರ್ಷ. ಅವಾಗ ಎಷ್ಟು ವರ್ಷ ಆಯಿತು? 20 ವರ್ಷ ಜೀತ ಮಾಡಿದ್ದಾನೆ. 20 ವರ್ಷ ಜೀತ ಮಾಡಿದ್ಮೇಲೆ ಇದರ ನಡುವೆ ಲಾಭಾನನ ಏನು ಮಾಡ್ತಾ ಇರ್ತಾನೆ? ಯಾಕೋಬನ ಪಾಲಿನಲ್ಲಿ ದಷ್ಟಪುಷ್ಟವಾದಂಥ ಹಾಡು ಕುರಿಗಳು ಇರೋದನ್ನು ನೋಡಿ ಆತನ ಹೊಟ್ಟೆ ಕಿಚ್ಚಿಪಟ್ಟು ಪ್ರತಿ ಸಲ ಅದನ್ನು ತಗೊಳ್ತಾ ಇರ್ತಾನೆ. ಇದು ನಿಂದಲ್ಲ, ನನ್ನದನ್ನು ನೀನು ಕದ್ದಿದ್ದಿ ಅಂತ 10 ಬಾರಿ ಸಂಬಳವನ್ನು ವಂಚಿಸ್ತಾನೆ. ಅದನ್ನು ಆತನ ಯಾಕೋಬನನ್ನು ನೋಡಿ ಈಗ ಇವನೇನು ಮಾಡ್ತಾ ಇದ್ದಾನೆ? ಹಾಡು ಕುರಿಗಳನ್ನೇ ಈತನು ನನಗೆ ಕೊಡ್ತಾ ಇಲ್ಲ, ವಂಚನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಾಳೆ ದಿನ ಇವನೇನು ಮಾಡ್ತಾನೆ? ನನ್ನ ಹೆಂಡತಿಯರನ್ನು ಸಹ ನನ್ನಿಂದ ದೂರ ಮಾಡಿಬಿಡ್ತಾನೆ, ನನ್ನ ಮಕ್ಕಳನ್ನು ಸಹ ನನ್ನಿಂದ ದೂರ ಮಾಡ್ತಾನೆ ಅಂತ ಹೇಳಿ ಲಾಬಾನನು ಹುಣ್ಣೆ ಕತ್ತರಿಸುವುದಕ್ಕೆ ಬೇರೆ ದೇಶಕ್ಕೆ ಹೊರಟು ಹೋಗಿರೋಂಥ ಸಮಯದಲ್ಲಿ ಆತನೇನು ಮಾಡ್ತಾ ಇದ್ದಾನೆ? ಹೇಳ್ದೆ ಕೇಳ್ದೇನೆ ಮತ್ತೆ ತನ್ನ ಓಟವನ್ನು ತಂದೆ ಮನೆ ಕಡೆ ಪ್ರಾರಂಭಿಸ್ತಾ ಇದ್ದಾನೆ. ಯಾಕೆ? ಕನಸಿನಲ್ಲಿ ದೇವರು ಆತನಿಗೆ ಮಾತಾಡಿರ್ತಾರೆ, ಈಗ ಎದ್ದು ನೀನು ತಂದೆಯ ಮನೆಗೆ ಹೊರಡು, ಲಾಬಾನನು ನಿನ್ನ ವಿಷಯದಲ್ಲಿ ನಡೆದುಕೊಂಡದ್ದನ್ನು ನಾನು ನೋಡಿದ್ದೇನೆ ಅಂತ. ಹಲ್ಲೆಲೂಯಾ. ಯಾವಾಗ ದೇವರು ಆತನಿಗೆ ದರ್ಶನ ಕೊಟ್ಟು ಕನಸಿನಲ್ಲಿ ಮಾತನಾಡ್ತಾರೋ ಲಾಬಾನನ ಒಂದು ಮನಸ್ಥಿತಿಯನ್ನು ಹರಿತಂತೆ ಯಾಕೋಬನು ಮತ್ತೆ ಓಟವನ್ನು ಪ್ರಾರಂಭಿಸ್ತಾನೆ. ಓಟವನ್ನು ಪ್ರಾರಂಭಿಸುವಾಗ ಲಾಬಾನನಿಗೆ ಏನಾಗುತ್ತೆ? ವಿಷಯ ಗೊತ್ತಾಗುತ್ತೆ. ಗೊತ್ತಾದಾಗ ಲಾಬಾನನ 7 ದಿನ ಪ್ರಯಾಣ ಮಾಡಿ ಅಲ್ಲಿ ಬಂದು ಯಾಕೋಬನನ್ನು ಹಿಡಿಬೇಕನ್ನೋಂಥ ಸಮಯದಲ್ಲಿ ಮತ್ತೆ ಲಾಬಾನನಿಗೆ ಯಾರು ಕನಸು ಕೊಡ್ತಾರೆ? ದೇವರು ಕನಸು ಕೊಡ್ತಾರೆ.
ಹೋಗುವಾಗ ದೇವರು ಯಾಕೋಬನಿಗೆ ಕನಸು ಕೊಡ್ತಾರೆ. ಅಲ್ಲಿ ವಾಕ್ಯ ಹೇಳುತ್ತೆ, ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು, ಜೊತೆಗೆ ದೇವ್ರು ಹೇಳ್ತಾರೆ ನೀನು ಹೋಗುವಲ್ಲೆಲ್ಲ ನಾನಿದ್ದು ಕಾಪಾಡುವೆನು. ಅಂದರೆ ದೇವದೂತರು ಆತನಿಗೆ ಕಾಣಿಸಿಕೊಳ್ಳುವುದಲ್ಲದೆ ದೇವರ ವಾಗ್ದಾನ ಸಹಿತವಾಗಿ ಆತನಿಗೆ ಸಿಕ್ಕುವಂಥದ್ದು. ನಿನಗೆ ಸಂರಕ್ಷಣೆ ಕೊಡ್ತೀನಿ ಅಂತ ಯಾಕೋಬನಿಗೆ ಹೋಗುವಾಗ ದೇವರು ತಿಳಿಸಿದ್ರೆ, ಬರುವಾಗ ಲಾಭಾನನ ಕನಸಿನಲ್ಲಿ ದೇವರು ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕೆ? ಯಾಕೋಬನಿಗೆ ಏನು ಕೇಳು ಮಾಡಬೇಡ ನೋಡು. ಹಾಲೆಲೂಯ. ಇಲ್ಲಿ ಯಾಕೋಬನಿಗೆ ಕನಸು ಬಿದ್ದು ಲಾಭಾನನಿಗೆ ಕನಸು ಬಿದ್ದಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಆಡು ಕುರಿ ದನ ಮೇಕೆಗಳನ್ನೆಲ್ಲ ಹಟ್ಕೊಂಡು ಹೋಗ್ತಾ ಇದ್ದ, ತನ್ನ ಹೆಣ್ಮಕ್ಳನ್ನ ಹಟ್ಕೊಂಡು ಹೋಗ್ತಾ ಇದ್ದ. ಬನ್ನಿ ನೀವು ನನ್ನ ಜೊತೆಲಿ ಇರಿ, ಇವನು ಎಲ್ಲಿಂದ ಬಂದ, 20 ವರ್ಷ ಜಿತ್ತ ಮಾಡಿದೆ, ಇಲ್ಲಿ ಗಂಟ ಊಟ ಬಟ್ಟೆ ಹಾಕೋದಕ್ಕೆ ಸಾಕು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದ. ಅಥವಾ ಯಾಕೋಬನ್ನ ಹೊಡೆದು ಬಡ್ದು ಏನಾದರೂ ಹಿಂಸೆ ಮಾಡ್ಬೋದಾಗಿತ್ತು. ಅದಕ್ಕೆ ದೇವ್ರು ಏನು ಮಾಡ್ತಾ ಇದ್ರಲ್ಲಿ? ಲಾಭಾನನ ಕನಸಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಂಗಂತ ಕೂಡಲೇ ಲಾಭಾನನ ಏನು ಮಾಡಲ್ಲ, ಯಾಕೋಬನನ್ನ ಏನು ಅನ್ನೋದೇ ಆ ಮಿಚ್ಪೆ ಅನ್ನುವಂಥ ಪ್ರದೇಶದಲ್ಲಿ ಇಬ್ಬರು ಒಡಂಬಡಿಕೆಯನ್ನು ಮಾಡಿಕೊಂಡು ಒಬ್ರಿಗೊಬ್ರು ಪರಸ್ಪರವಾಗಿ ಔತಣವನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುತ್ತಾರೆ. ಹಾಲೆಲೂಯ. ಅದೇ ಹೋಗುವಾಗಲೂ ಬರುವಾಗಲೂ ಕಾಯ್ದು ಕಾಪಾಡುವಂಥದ್ದು. ಹಾಲೆಲೂಯ. ಆದಿಕಾಂಡ 32:24 ನೋಡ್ರಿ. ಇಲ್ಲಿ ಯಾಕೋಬನ ಏನು ಮಾಡ್ತಾ ಇದ್ದಾನೆ? ಏಸಾವನನ್ನು ಸಂಧಿಸಬೇಕು. ಸಂಧಿಸಬೇಕು ಅಂತ ಅಂದರೆ ಆತನು ಪಾಳೆಗಳನ್ನು ಮಾಡಿ ಎಬ್ಬೋ ಹೊಳೆಯನ್ನು ದಾಟಿ ಕಳಿಸ್ಬೇಕು. ಯಾಕೆಂದರೆ ಏಸಾವನ ಪ್ರದೇಶವನ್ನು ದಾಟಿನೇ ಅವನು ಮುಂದಕ್ಕೆ ಹೋಗಬೇಕು. ಇಂಥ ಸಮಯದಲ್ಲಿ ಯಾಕೋಬನಿಗೆ ಏನಾಗ್ತಾ ಇದೆ? ಭಯ ಪ್ರಾರಂಭ ಆಗಿದೆ. ಯಾಕೆ? ಏಸಾವನ ಕಂಡ್ರೆ ಯಾಕೆ ಭಯ? ಏಸಾವನ ಆಶೀರ್ವಾದವನ್ನ ಇವನು ಹೊಂದ್ಕೊಂಡು ಬಂದ್ಬಿಟ್ಟಿದ್ದಾನೆ. ಏಸಾವ ಈತನನ್ನು ಸಾಯಿಸಬೇಕು ಅಂತ ಹೊಂಚಾಗ್ತಾ ಇದ್ದಾನೆ. ಈಗ 20 ವರ್ಷಗಳ ನಂತರ ಅಣ್ಣ ತಮ್ಮ ಇಬ್ಬರು ಭೇಟಿ ಆಗ್ತಾ ಇದ್ದಾರೆ. ಈಗ ತಮ್ಮನಾದ ಯಾಕೋಬನಿಗೆ ಏಸಾವನ ಮೇಲೆ ಭಯ ಉಂಟು. ಅದಕ್ಕೋಸ್ಕರ ಆತನ ಏನು ಮಾಡ್ತಾ ಇದ್ದಾನೆ? ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ಸಾಗಿ ಕಳಿಸಿ, ದಾಸದಾಸಿಯರನ್ನೆಲ್ಲ ಕಳಿಸಿ, ಈಗ ಹೊಳೆ ದಡದಲ್ಲಿ ಯಾರು ನಿಂತಿದ್ದಾರೆ? ಯಾಕೋಬ ಒಬ್ಬನೇ ನಿಂತಿದ್ದಾನೆ. ಒಬ್ಬನೇ ನಿಂತವನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗಿದ್ದಾನೆ. ಅಲ್ಲಿ ಒಬ್ಬ ಪುರುಷನು ಬಂದು ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಪುರುಷ ಯಾರು? ದೇವರು. ಹಾಲೆಲೂಯ. ದೇವರ ಸಂಗಡ ಹೋರಾಟ ಮಾಡ್ತಾ ಇದ್ದಾನೆ, ಪ್ರಾರ್ಥನೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ಅಲ್ಲಿ ದೇವ್ರಿಗೆ ಸರಿಸಮವಾಗಿ ಇವನು ಹೋರಾಟ ಮಾಡ್ತಾ ಇದ್ದಾನೆ, ಸೋಲ್ತಾನೆ ಇಲ್ಲ. ಆಗ ದೇವ್ರು ಏನು ಮಾಡ್ತಾರೆ? ಆತನನ್ನು ಕೀಲನ್ನು, ಸೊಂಟದ ಕೀಲನ್ನು ಮುಟ್ಟುವಾಗ ಯಾಕೋಬನಲ್ಲಿ ಆತನಿಗೆ ಗೊತ್ತಾಗುತ್ತೆ, ನಾನು ಹೋರಾಟ ಮಾಡ್ತಾ ಇರೋದು ಯಾರೋ ಮನುಷ್ಯನ ಸಂಗಡ ಅಲ್ಲ, ದೇವರ ಸಂಗಡವೇ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಮಾತುಕತೆಗಳಾಗಿ ಈಗ ಯಾಕೋಬ ಏನಾಗ್ತಾ ಇದ್ದಾನೆ? ಇಸ್ರೇಲ್ ಆಗಿ ಬದಲಾಗ್ತಾ ಇದ್ದಾನೆ. ಇಸ್ರೇಲ್ ಅಂದರೆ ದೇವರ ಸಂಗಡವೂ ಮನುಷ್ಯರ ಸಂಗಡವೂ ಹೋರಾಡಿ ಗೆದ್ದವರು. ಹಾಲೆಲೂಯ. ಅಂದರೆ ನಾವು ಆಶೀರ್ವಾದದ ನಿಧಿಯಾಗಬೇಕು ಅಂದರೆ ಅನೇಕ ಬಾರಿ ಮನುಷ್ಯರ ಸಂಗಡವೇ ಹೋರಾಡಿ ನಾವು ನಿಲ್ಲಬೇಕಾಗಿರುತ್ತೆ, ಮತ್ತು ದೇವರ ಸಂಗಡವೂ ಸಹ ಹೋರಾಡಿ ನಿಲ್ಲಬೇಕಾಗಿರುತ್ತೆ. ಯಾಕೆಂದರೆ ನಮ್ಮ ನಂಬಿಕೆ ಮತ್ತು ಬೇಡವಾದ ಅನೇಕ ಕಾರ್ಯಗಳು ಇವೆಲ್ಲವೂ ನಮ್ಮ ಮೇಲೆ ಹೋರಾಟವನ್ನು ಮಾಡುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಬೇಕು ಅನ್ನೋದಾದರೆ ನಾವು ಹೋರಾಟದ ಪ್ರಾರ್ಥನೆ ಜೀವಿತದಲ್ಲಿ ನಿರತರಾಗಿರ್ಬೇಕು. ಹಾಲೆಲೂಯ. ನಾವು ಯಾವಾಗಲೂ ಹೌದಾ ಬಿಡು, ನಾವು ಸೋತೋಗ್ಬಿಡ್ತೀವಿ, ಆಯಿತು ನಾವು ಬೆನ್ನು ಕೊಟ್ಬಿಡ್ತೀವಿ ಬಿಡು, ಆಯಿತು ನಾವು ಮಲ್ಕೊಂಡು ಬಿಡ್ತೀವಿ ಬಿಡು ಅನ್ನುವುದಾದರೆ ನಾವು ಆಶೀರ್ವಾದದ ನಿಧಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೋಬನ ಜೀವಿತದಲ್ಲಿ ಆತನ ಹೋರಾಟ ಎಲ್ಲ ಏನಾಯಿತು? ಈ ದಿನ ಆತನು ಇಸ್ರಾಯೇಲ್ ಆಗಿ ಬದಲಾಗುವಾಗೆ ದೇವರು ಮಾಡಿದ್ರು. ಅಲ್ಲಿ ಆತನು ಹೇಳ್ತಾನೆ, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ. ದೇವ್ರನ್ನ ಅವನು ಏನು ಮಾಡ್ತಾ ಇದ್ದಾನೆ? ಮುಖಾಮುಖಿಯಾಗಿ ನೋಡ್ತಾ ಇದ್ದಾನೆ. ಆದರೆ ಆತನು ಹೋಗುವಾಗ ಹೇಗಿತ್ತು? 28ನೇ ಅಧ್ಯಾಯ ನೋಡ್ರಿ. ದೂತರು ಆತನಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಯಾರು ನಿಂತಿದ್ದಾರೆ? ಇವಾಗ ಯಾಕೋಬನ ಜೊತೆಯಲ್ಲಿ ಖುದ್ದಾಗಿ ದೇವರೇ ನಿಂತಿದ್ದಾರೆ. ಯೆಹೋವ ದೇವರು ನಿಂತು ಮಾತನಾಡ್ತಾ ಇದ್ದಾರೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು, ನಿನ್ನ ದೇವರಾಗಿರ್ತೇನೆ. ನೀನು ಎಲ್ಲ ದಿಕ್ಕುಗಳಲ್ಲೂ ಹರಡಿಕೊಳ್ಳುವಿ, ನಿನ್ನ ಮೂಲಕ ಭೂಮಿ ಎಲ್ಲ ಕುಲದವ್ರಿಗೂ ಆಶೀರ್ವಾದ ಉಂಟಾಗುವುದು. ಮತ್ತು ಇಂದಿನಿಂದ ನಾನು ನಿನ್ನನ್ನು ಸದಾಕಾಲ ಕಾದು ಕಾಪಾಡಿ ಸುರಕ್ಷಿತವಾಗಿ ನಡೆಸ್ತೀನಿ ಅಂತ ದೇವರು ಕನಸಿನಲ್ಲಿ ಯಾಕೋಬನಿಗೆ ದರ್ಶನ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಆತನಿಗೆ ಬಿದ್ದಂಥ ಒಂದು ಕನಸು, ಯಾಕೋಬನಿಗೆ ಬಿದ್ದಂಥ ಒಂದು ಕನಸು, ಆ ಕನಸಿನಲ್ಲಿ ದೇವದೂತರು ಇದ್ದರು, ದೇವರು ಇದ್ದರು. ಆದರೆ ಹೋಗುವಾಗ ಬಿದ್ದಂಥ ಕನಸು ಆತನು ಬರುವಂಥ ಸಮಯದಲ್ಲಿ ಏನಾಗ್ತಾ ಇದೆ? ಅವೆಲ್ಲ ರಿಯಲ್ ಆಗಿ ಬದಲಾಗ್ತಾ ಇದೆ. ಕನಸಿನಲ್ಲಿ ಕಂಡ ದೇವದೂತರು ಎದುರುಗಡೆ ಕಾಣಿಸ್ತಾ ಇದ್ದಾರೆ, ಕನಸಿನಲ್ಲಿ ಕಂಡ ದೇವರು ಎದುರುಗಡೆ ಕಾಣಿಸ್ತಾ ಇದ್ದಾರೆ. ಯಾಕೆ ಆತನ ಕೀಲನ್ನು ಮುಟ್ಟಿದ್ರು? ಇನ್ನು ಆಶೀರ್ವಾದದ ನಿಧಿಯಾಗಕ್ಕೆ ನೀನು ನೋಡ್ಬೇಡಪ್ಪ, ನಾನು ಎಲ್ಲ ರೀತಿ ನಾನು ನಿನ್ನನ್ನು ಆಶೀರ್ವಾದ ಮಾಡಿದ್ದೀನಿ. ಇಲ್ಲಾಂದರೆ ಕೀಲು ಮುಟ್ಟಿಲ್ಲ ಅಂದರೆ ಯಾಕೋಬ ಏನು ಮಾಡ್ತಾ ಇರ್ತಾನೆ? ಇನ್ನೂ ಓಡ್ತಾನೆ ಇರ್ತಾನೆ. ಈಗ ಅಲ್ಲಿ ವಾಕ್ಯ ಏನು ಹೇಳುತ್ತೆ? ಆತನದ್ರ ನಿಮಿತ್ತವಾಗಿ ಕುಂಟಿಕೊಂಡು ನಡೆದನು. ಅಂದರೆ ನಿನ್ನ ಓಟ ಇಲ್ಲಿ ಮುಗಿತು. ಈಗ ನೀನೇನು ಮಾಡು? ವಿಶ್ರಾಂತಿಯನ್ನು ತಗೋ.
ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ, ನಾನು ನಿನ್ನ ಅಭಿವೃದ್ಧಿ ಪಡಿಸ್ತೇನೆ. ಹಾಲೆಲೂಯ. ಹಾಗೆ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಓಟ ಇರುತ್ತೆ. ಆ ಓಟ ಮುಗಿದ ಬಳಿಕ ದೇವರೇನು ಮಾಡ್ತಾರೆ, ನೀನು ಓಟವನ್ನು ನಿಲ್ಲಿಸಿ ವಿಶ್ರಾಂತಿ ತಗೋ ಅಂತ ಹೇಳಿ ದೇವರೇ ನಮಗೆ ರೆಸ್ಟನ್ನು ಕೊಡುವಂಥ ದಿನಗಳು ಸಹ ಬರ್ತವೆ. ಹಾಲೆಲೂಯ. ಹಾಗಾದರೆ ಯಾಕೋಬನ ಜೀವಿತದಲ್ಲಿ ಪ್ರಾರಂಭದಲ್ಲಿ ಕನಸು, ಅಂತ್ಯದಲ್ಲೇನೋ ಎಲ್ಲವೂ ವಾಸ್ತವವಾಗಿ ನಡೀತಾ ಇದೆ. ಈಗ ಆತನು ಖುದ್ದಾಗಿ ದೇವರನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಈಗ ಏಸಾವನ ಆತನನ್ನು ಸಂಧಿಸ್ಲಿಕ್ಕೆ ಹೋಗ್ತಾನೆ. ಏಸಾವ ಒಂದು ಮಾತು ಹೇಳ್ತಾನೆ. ಈತನ ಕಾಣಿಕೆಯನ್ನು ಕಳಿಸುವಂಥ ಸಮಯದಲ್ಲಿ ಏಸಾವನ ಅದನ್ನು ನೋಡಿ, ತಮ್ಮನೇ ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ವಾಕ್ಯ ಓದ್ರಿ ಬೇಕಾರೆ, ಆದಿಕಾಂಡ 33:9, ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೇನುಂಟು, ಸಮೃದ್ಧಿ ಉಂಟು. ಏಸಾವ ಸ್ವಂತ ಸ್ಥಳದಲ್ಲೇ ಇದ್ದಾನೆ, ತಂದೆ ತಾಯಿಯೊಟ್ಟಿಗೆ ಇದ್ದಾನೆ, ಎಲ್ಲವೂ ಇದ್ದಾಗೂ ಸಹ ಆತನ ಮೇಲೆ ಏನಿಲ್ಲ, ದೇವರ ಒಡಂಬಡಿಕೆ ವಾಗ್ದಾನಗಳಿಲ್ಲ. ಏಸಾವನಿಗೆ ದೇವರ ಬಗ್ಗೆ ಕನಸುಗಳಿಲ್ಲ, ಏಸಾವನಿಗೆ ದೇವರ ಬಗ್ಗೆ ದರ್ಶನಗಳಿಲ್ಲ, ಏಸಾವನಿಗೆ ದೇವದೂತರ ಪರಿಚಯ ಇಲ್ಲ, ಏಸಾವನಿಗೆ ಯೆಹೋವ ದೇವರ ಪರಿಚಯ ಇಲ್ಲ. ಆದರೆ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ತಾ ಇರುವಂಥ ಯಾಕೋಬನಿಗೆ ಯಾರು ದೇವರು ಕನಸನ್ನು ಕೊಡ್ತಾ ಇದ್ದಾರೆ, ದೇವದೂತರ ಪರಿಚಯ ಉಂಟು, ದೇವರ ಪರಿಚಯ ಉಂಟು. ಆತನನ್ನು ಮೋಸಗೊಳಿಸುವುದಕ್ಕೆ ಅನೇಕ ಕಾರ್ಯಗಳು ಬರುವಾಗಲೂ, ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವಾಗಲೂ 20 ವರ್ಷ ಜೀತ ಮಾಡಬೇಕಂದ್ರೆ ಅದೇನು ಸುಮ್ಮನೆನಾ? ಅದು ಅಸಾಮಾನ್ಯವಾದ ಕೆಲಸ. ಯಾಕೆಂದರೆ ಆಡು ಕುರಿ ಮೇಯ್ಸರು ಏನಾಗಿರಬೇಕು, ಯಾವಾಗಲೂ ಊರಿಂದ ಆಚೆನೇ ಇರಬೇಕು. ಅವ್ರ ಮನೆ ಸೇರೋದೇ ಅಪರೂಪ, ಯಾವಾಗಲೂ ಬಯಲಲ್ಲೇ ಬಿದ್ದಿರಬೇಕು, ಆಡು ಕುರಿಗಳನ್ನ ಮೇಯಿಸ್ಕೊಂಡೇ ಇರಬೇಕು. ಅಂಥದ್ರಲ್ಲೂ ದೇವರು ಅದನ್ನು ಕಾದು ಕಾಪಾಡಿ ಆತನಿಗೊಂದು ಟೈಮ್ ಅಂತ ಇಟ್ಟು, ಆ ಟೈಮ್ ಮುಗಿದ ತಕ್ಷಣ ಈಗ ನೀನು ಎದ್ದು ತಂದೆ ಮನೆಗೆ ಹೊರಡು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯ. ನೀನು ಆ ದಿನ ಅಲ್ಲಿ ಬೇತಲಿನಲ್ಲಿ ಎಣ್ಣೆ ಹುಯ್ದು ಅರಿಕೆ ಮಾಡಿದೆಲ್ಲ ಅದೇ ದೇವರು ನಾನು. ಈಗ ನೀನು ಎದ್ದು ನಿನ್ನ ತಂದೆ ಮನೆಗೆ ಹೋಗು. ಹಲ್ಲೆಲೂಯ. ಹಾಗಾದರೆ ಯಾರಿಗೆ ಯೆಹೋವ ದೇವರು ದೇವರಾಗಿರ್ತಾರೋ ಅವನೇ ಧನ್ಯರು. ಹಾಗಾದರೆ ನೀವು ಕರ್ತನನ್ನು ಅಂಗೀಕಾರ ಮಾಡಿ ನಡೆಯುವುದಾದರೆ ನಿಮಗೆ ಕೊಡಲ್ಪಟ್ಟಂಥ ವಾಗ್ದಾನಗಳು ಅಂತ್ಯದಲ್ಲಿ ಅವೆಲ್ಲ ಏನಾಗ್ತವೆ, ವಾಸ್ತವವಾಗಿ ಬದಲಾಗ್ತವೆ. ಕನಸಿನಲ್ಲಿ ಕಂಡದ್ದನ್ನು ನೀವು ವಾಸ್ತವವಾಗಿ ಕಾಣ್ತೀರಾ. ಯಾವುದನ್ನು ಹೊಂದಬೇಕು ಅಂತ ಓಡ್ತಾ ಇದ್ರೋ, ಓಡಿಸಿದ್ರೋ ದೇವರು ಅದನ್ನೆಲ್ಲ ಹೊಂದಿಕೊಂಡು ಸಮೃದ್ಧಿಯಾಗಿ ಸಂತೋಷವಾಗಿ ಇರಲಿಕ್ಕಾಗುವಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವ ದೇವರು. ಹಲ್ಲೆಲೂಯ. ಯಾಕೆಂದರೆ ದೇವರ ನಡೆಸುವಿಕೆ ಅನ್ನುವಂಥದ್ದೇ ಅದು ವಿಶೇಷವಾದದ್ದು. ಯಾಕೋಬನು ಓಡ್ತಾ 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 ಏನಾದ, ಆಶೀರ್ವಾದದ ನಿಧಿಯಾದ. ದಾವೀದ ಓಡ್ತಾ 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 ರಾಜನಾದ. ಒಬ್ಬೊಬ್ಬರ ಜೀವಿತದಲ್ಲೂ ಸಹ ದೇವರು ಏನಾಗಿಟ್ಟಿರ್ತಾರೆ, ವಿಶೇಷವಾಗಿ ಇಟ್ಟಿರ್ತಾರೆ. ಹಾಗಾದರೆ ಯಾಕೋಬ ಓಡಿ ಹೋದ, ನಾವು ಓಡಿ ಹೋಗೋಣವಾ? ಇಲ್ಲ. ನನ್ನ ನಡೆಸುವಿಕೆ ಬೇರೆ, ನಿಮ್ಮ ನಡೆಸುವಿಕೆ ಬೇರೆ, ಒಬ್ಬೊಬ್ಬರ ನಡೆಸುವಿಕೆನೂ ಬೇರೆ. ಯಾಕೆಂದರೆ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಅದ್ಭುತವಾಗಿ ವಿಚಿತ್ರವಾಗಿ ತನ್ನ ಸಂಕಲ್ಪಗಳನ್ನ ಇಟ್ಟಿರ್ತಾರೆ. ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲವನ್ನ ಮರ್ಜ್ ಮಾಡ್ತೀವಿ. ಏನು ಮಾಡ್ತೀವಿ, ಎಲ್ಲವನ್ನ ಮರ್ಜ್ ಮಾಡ್ತೀವಿ. ಅವ್ರನ್ನ ನಡೆಸೋ ರೀತಿ ನನ್ನನ್ನು ನಡೆಸು, ಅವ್ರನ್ನ ಆಶೀರ್ವಾದ ಮಾಡಿದ ರೀತಿ ನನ್ನೂ ಆಶೀರ್ವಾದ ಮಾಡು, ಅವ್ರು ಕೊಟ್ಟಂಥ ವಾಗ್ದಾನ ನನಗೂ ಕೊಡು. ಹಲ್ಲೆಲೂಯ. ಎಲ್ಲರೂ ರೂತಳಾಗಕ್ಕೆ ಸಾಧ್ಯನಾ? ಎಲ್ಲರೂ ಎಸ್ತೇರಳಾಗಕ್ಕೆ ಸಾಧ್ಯನಾ? ಎಲ್ಲರೂ ನೆಹೆಮೀಯ ಆಗಕ್ಕೆ ಸಾಧ್ಯನಾ? ಹಲ್ಲೆಲೂಯ. ಎಜ್ರ ನೆಹೆಮೀಯ ಇಬ್ಬರು ಹೊರದೇಶದಲ್ಲಿ ಇರ್ತಾರೆ. ಎಜ್ರ ಏನು ಮಾಡ್ತಾನೆ ಅಂತ ಅಂದರೆ, ಹೇಗಪ್ಪ ಹೋಗಿ ರಾಜನ ಬಳಿ ನನ್ನ ಸಹಾಯವನ್ನು ಕೇಳಲಿ ಅಂತ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ. ನೆಹೆಮೀಯ ಏನು ಮಾಡ್ತಾನೆ ಗೊತ್ತಾ, ಆತನು ಹೋಗಿ ನೇರವಾಗಿ ರಾಜನ ಬಳಿ ಸಹಾಯವನ್ನು ಕೇಳ್ತಾನೆ. ಇಬ್ಬರು ಮಾಡಿದ್ದು ಯಾವುದಕ್ಕೋಸ್ಕರ? ಯೆರೂಸಲೇಮನ್ನು ಕಟ್ಟುವುದಕ್ಕೆ, ಸಹಾಯಗಳನ್ನು ಕೇಳುವುದಕ್ಕೋಸ್ಕರ. ಹಲ್ಲೆಲೂಯ. ಹಾಗಾದರೆ ಪ್ರಿಯರೇ, ಕರ್ತನು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ವಾಗ್ದಾನ ಅದು ಶ್ರೇಷ್ಠವಾದದ್ದು. ನೀವು ಹೋಗ್ತಾ ಇದ್ದೀರಿ, ಬರೀ ಕೋಲಲ್ಲಿ ಹೋಗ್ತಾ ಇರ್ಬೋದು, ಆದರೆ ದೇವರ ವಾಗ್ದಾನ ನಿಮ್ಮ ತಲೆ ಮೇಲೆ ಇರುವುದರಿಂದ ಆತನು ಸದಾಕಾಲಕ್ಕೂ ನಿಮ್ಮನ್ನು ಬಿಟ್ಟು ಬಿಡದೆ ಕಾಯುವ ಕರ್ತನು. ಯಾರು ಏನಾದರೂ ಅನ್ನಲಿ, ಆದರೆ ನಿಮ್ಮೊಳಗೆ ಏನಿರಬೇಕು, ದೃಢ ಸಂಕಲ್ಪ ಇರಬೇಕು. ನಿಮ್ಮ ಪ್ರಯಾಣ ಎಲ್ಲಿದೆ, ನಿಮ್ಮ ಗುರಿ ಎಲ್ಲಿದೆ, ನಿಮ್ಮ ಉದ್ದೇಶ ಎಲ್ಲಿದೆ, ಕರ್ತನ ಚಿತ್ತ ನಿಮ್ಮಲ್ಲಿ ನೆಲೆಗೊಂಡಿದೆಯಾ, ಕರ್ತನು ನಿಮ್ಮನ್ನು ಹೇಗೆ ನಡೆಸ್ತಾ ಇದ್ದಾನೆ, ಅದು ನಿಮಗೆ ಮನವರಿಕೆಯಾಗಿದ್ದರೆ ಬೇಡವಾದ ಎಂಥದ್ದೇ ಮಾತುಗಳು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಏನು ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಮತ್ತೆ ನೀವು ಹಿಂತಿರುಗಿ ಬರುವಾಗ ದೇವರ ಆಶೀರ್ವಾದದೊಟ್ಟಿಗೆ ಸುರಕ್ಷಿತವಾಗಿ ದೇವದೂತರ ಒಂದು ಮುಂದೆ ಸಾಗುವಿಕೆ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸುವಂಥದ್ದು, ದೇವರು ನಿಮ್ಮನ್ನು ಸುರಕ್ಷಿತವಾಗಿ ನಡೆಸುವಂಥದ್ದು, ಇವೆಲ್ಲವನ್ನು ನೀವೇನು ಮಾಡ್ತೀರಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳುವಿರಿ. ಹಲ್ಲೆಲೂಯ. ದೇವರು ಕನಸಿನಲ್ಲಿ ನಿಮಗೆ ಫಸ್ಟ್ ಅನುಭವ ಕೊಡ್ತಾರೆ. ಹೋಗ್ತಾ 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 ಏನಾಗುತ್ತೆ, ಅದು ರಿಯಲ್ ಆಗಿ ಅನುಭವಕ್ಕೆ ಬರುತ್ತೆ. ಈಗ ನಾನು ಕನಸಲ್ಲಿ ಕಂಡಿದ್ದೀನಪ್ಪ, ನನಗೆ ಕನಸಲ್ಲೇ ಕೊಡು ಅನ್ನೋದಾದರೆ ಹಲ್ಲೆಲೂಯ ಆಗುತ್ತಾ? ಅದು ನಮ್ಮದೇನೋ ಅಲ್ಪ ವಿಶ್ವಾಸತನ, ಅಪನಂಬಿಕೆ. ಕನಸಲ್ಲಿ ಕಂಡದ್ದನ್ನು ದೇವರೇನು ಮಾಡ್ತಾ ಇದ್ದಾರೆ, ಅದನ್ನು ವಾಸ್ತವವಾಗಿ ಮಾರ್ಪಡಿಸ್ತಾ ಇರ್ತಾರೆ. ಯಾಕೆ? ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಹಾಗಾದರೆ ಯಾಕೋಬನ ಜೀವಿತದಲ್ಲಿ ಇಂದಿನಿಂದ
ಸದಾಕಾಲವು ದೇವರು ನಿನ್ನನ್ನು ಕಾಪಾಡುವನು. ಅಂದರೆ ಆತನ ತಲೆಯ ಮೇಲೆ ಇಸಾಕನ ಕಡೆಯಿಂದ ಬಂದಂಥ ಆ ವಾಗ್ದಾನದ ಆಶೀರ್ವಾದ ಬಂದ ಕೂಡಲೇ ಆತನಿಗೆ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದ್ದು, ಪರಲೋಕದ ಒಂದು ರಕ್ಷಣೆ ತೆರೆಯಲ್ಪಟ್ಟಿದ್ದು. ಹಾಗಾದರೆ ನಿಮ್ಮ ಜೀವಿತದಲ್ಲೂ ದೇವರ ಸಂರಕ್ಷಣೆ ಏನಾಗ್ತಾ ಇರುತ್ತೆ, ಅದು ನಡೆಸ್ತಾನೆ ಇರ್ತದೆ. ನಡೆಸುವ ರೀತಿಗಳು ವಿಶೇಷವಾಗಿರುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೋಬನು ತನ್ನ ಜೀವಿತವನ್ನು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಂಡ ಹಾಗೆ, ಯಾಕೋಬನು ಕನಸಿನಲ್ಲಿ ಕಂಡದ್ದನ್ನು ವಾಸ್ತವವಾಗಿ ಅನುಭವಿಸಿದಾಗೆ, ಅನುಭವಿಸೋದನ್ನ ಇಲ್ವಾ? ಕನಸಿನಲ್ಲಿ ದೇವದೂತರನ್ನ ನೋಡ್ದಾದ್ರೆ ವಾಸ್ತವವಾಗಿ ದೇವದೂತರನ್ನೇ ನೋಡ್ದ. ಕನಸಿನಲ್ಲಿ ದೇವರನ್ನ ನೋಡ್ದ, ವಾಸ್ತವವಾಗಿ ದೇವರೊಟ್ಟಿಗೆ ಹೋರಾಟ ಮಾಡ್ತಾನೆ. ಹಾಲೆಲೂಯ. ಅಲ್ಲಿ ಕನಸಿನಲ್ಲಿ ಹೋರಾಟ ಮಾಡ್ದಂತಿದ್ಯಾ? ಇಲ್ಲ. ಬೆಳಗಾಗುವ ತನಕ ಯಾರೋ ಒಬ್ಬ ಪುರುಷನ ಸಂಗಡ ಹೋರಾಟ ಮಾಡಿ ನಿನ್ನ ಹೆಸರೇನು ಅಂತ ಆತನು ಕೇಳ್ತಾನೆ. ನನ್ನ ಹೆಸರನ್ನು ಯಾಕೆ ಕೇಳ್ತೀಯ? ಅದು ಆಶ್ಚರ್ಯಕರವಾದದ್ದು. ಯಾಕೆ ಆಶ್ಚರ್ಯಕರವಾದದ್ದು? ಆತನೇ ಇಮ್ಮಾನುವೇಲನು, ಅದ್ಭುತ ರಕ್ಷಕನು, ಅದು ಯೇಸು ಸ್ವಾಮಿಯಾಗಿದ್ರು. ಹಾಲೆಲೂಯ. ಹಾಗಾದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ನಿಮ್ಮನ್ನು ವಿಶೇಷವಾಗಿ ನಡೆಸಲು ಆತನು ಮನಸ್ಸುಳ್ಳವನು. ನಮ್ಮ ಅಲ್ಪ ಬುದ್ಧಿ, ನಮ್ಮ ಅಲ್ಪ ಆಲೋಚನೆಗಳನ್ನು ಕರ್ತನ ಮುಂದೆ ಇಟ್ಟು, ದೇವರೇ ಇದೇ ಸರಿ, ಇದೇ ಮಾಡು, ಅದು ತಪ್ಪು. ದೇವರು ವಿಶೇಷವಾದಂಥವನು. ಆತನು ಯಾರನ್ನು ಹೇಗೆ ಬೇಕಾದರೂ ಆಶೀರ್ವಾದ ಮಾಡಿ ನಡೆಸಲು ಮನಸ್ಸುಳ್ಳವನು. ಕರ್ತನ ಕಡೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಹಾಲೆಲೂಯ. ಆತನ ಒಡಂಬಡಿಕೆ, ಆತನ ವಾಗ್ದಾನದ ಬಾಧ್ಯತೆಯನ್ನು ನೀವು ಹೊಂದಿಕೊಂಡಿರುವುದಾದರೆ ಕರ್ತನೆ, ಎಗೋ ಸ್ವಾಮಿ, ನನ್ನ ಚಿತ್ತವಲ್ಲ ರಾಜ, ನಿನ್ನ ಚಿತ್ತಪ್ಪ ನನ್ನ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ಯಾಕೋಬನು ಓಡಿ ಹೋಗುವಾಗ ಕರ್ತನೆ ಒಂಟಿಯಾಗಿ ಓಡಿದನು ಸ್ವಾಮಿ. ಆತನ ಕೈಯಲ್ಲಿ ಒಣಗಿದ್ದಂಥ ಒಂದು ಕೋಲು ಮಾತ್ರವೇ ಇತ್ತು ಸ್ವಾಮಿ. ಆತನು ಆ ಓಡಿ ಬಳಲಿ ಆಯಾಸಗೊಂಡು ನಿದ್ರಿಸುವಂಥ ಸಮಯದಲ್ಲಿ ದೇವರೇ ಆತನಿಗೆ ಕನಸುಗಳ ಮುಖಾಂತರ ಮಾತನಾಡಿದೆಯಲ್ಲಪ್ಪ. ಆ ಕನಸಿನಲ್ಲಪ್ಪ ನೀನು ಜೊತೆಗಾರನಾಗಿದ್ದು ನಿನ್ನ ದೇವದೂತರನ್ನು ಆತನಿಗೆ ಸಂರಕ್ಷಕರಾಗಿಟ್ಟು ಕರ್ತನೆ ನಡೆಸುವುದನ್ನು ನೀನು ಪ್ರಕಟಪಡಿಸಿದ್ಯಲ್ಲ ರಾಜ. ಕರ್ತನೆ ಆತನ ಹಿಂತಿರುಗಿ ಬರುವಾಗಲೂ ಕರ್ತನೆ ಅಪ್ಪ, ಹೇಗೋ ಒಣಗಿ ಹೋದ ಕೋಲು ಮಾತ್ರವಲ್ಲದೆ ರಾಜ, ಒಣಗಿ ಹೋದಂಥ ತನ್ನ ಜೀವಿತವನ್ನೇ ಸಮೃದ್ಧಿಯಾಗಿ ನೀನು ಆಶೀರ್ವಾದ ಮಾಡಿಟ್ಟು 2 ಪಾಳೆಗಳಿಗೆ ಯಜಮಾನನಾಗಿ ಮಾಡಿ ಕರ್ತನೆ, 13 ಮಕ್ಕಳ ತಂದೆಯಾಗಿ ಕರ್ತನೆಪ್ಪ ಆತನನ್ನು ದೊಡ್ಡ ಕುಟುಂಬವಾಗಿ ದೊಡ್ಡ ಜನಾಂಗವಾಗಿ ಮಾರ್ಪಡಿಸುವಾಗ ದೇವರೇ, ಕನಸಿನಲ್ಲಿ ಕಂಡಂಥ ದೇವದೂತರು ಆತನ ಎದುರಿಗೆ ಬಂದು ನಿಲ್ಲುವಾಗೆ, ಕನಸಿನಲ್ಲಿ ಕಂಡಂಥ ದೇವರನ್ನಪ್ಪ ಅದನ್ನು ಸಂದರ್ಶಿಸುವಾಗೆ, ದೇವರಿಂದಲೇ ಅಪ್ಪ ಆಶೀರ್ವಾದವನ್ನು ಖುದ್ದಾಗಿ ಹೊಂದಿಕೊಳ್ಳುವಂಥ ಆ ಬಾಧ್ಯತೆಯನ್ನು ಆತನಿಗೆ ಕೊಟ್ಟಲ್ಲ ಸ್ವಾಮಿ. ಅದಕ್ಕೆ ಕಾರಣ ಆತನ ಮೇಲಿದ್ದಂಥ ವಾಗ್ದಾನ, ಅದಕ್ಕೆ ಕಾರಣ ಆತನ ಮೇಲಿದ್ದಂಥ ದೇವರೇ ನಿನ್ನ ಒಡಂಬಡಿಕೆ ಸ್ವಾಮಿ. ದೇವರಪ್ಪ ಅಲ್ಪರಾದ ನಮ್ಮ ಮೇಲೆ ಸ್ವಾಮಿ ನಿನ್ನ ವಾಗ್ದಾನದ ಒಡಂಬಡಿಕೆ ಅನುಭವವನ್ನು ಯಾವಾಗಲೂ ನೀನು ಇಟ್ಟಿರುತ್ತೀಯಲ್ಲಪ್ಪ, ಅದನ್ನಪ್ಪ ನಾವು ಹೊಂದಲಿಕ್ಕಾಗುವಾಗೆ ನೀನು ತಾನೇ ಕೃಪೆ ತೋರಿಸು ರಾಜ. ನಾವು ಬಯಸಿದ ರೀತಿಯಲ್ಲಪ್ಪ ನೀನು ವಿಶೇಷವಾಗಿ ನಡೆಸುವ ದೇವರಾಗಿದ್ದಿ. ಕರ್ತನಾದಂಥ ದೇವರಪ್ಪ ಮಹಿಮೆಯ ರಾಜನು ನೀನಾಗಿದ್ದೆಯಪ್ಪ. ಎಲಿಯನಿಗೆ ಕಾಗೆ ಮುಖಾಂತರವೂ ಆಹಾರ ಕೊಟ್ಟೆ ಸ್ವಾಮಿ, ವಿಧವೆ ಮುಖಾಂತರ ಆಹಾರ ಕೊಟ್ಟೆ ಸ್ವಾಮಿ, ದೇವದೂತನ ಮುಖಾಂತರವೂ ಆಹಾರ ಕೊಟ್ಟೆ ಸ್ವಾಮಿ. ಆದರೆ ಕರ್ತನೆಪ್ಪ ನಾವಾದರೂ ಸ್ವಾಮಿ ಇದೇ ರೀತಿಯಲ್ಲಿ ಆಗಬೇಕೆಂದು ನಾವು ನೆನೆಸುತ್ತೇವೆ ರಾಜ. ಅದು ತಪ್ಪು ಸ್ವಾಮಿಯಪ್ಪ. ನಿನ್ನ ನಡೆಸುವಿಕೆ ಅದು ವಿಶೇಷವಾದದ್ದು ರಾಜ. ಹೇಗೋ ನೀನು ಕೊಡುವಂಥದ್ದನ್ನು ನಾವು ಹೊಂದಿಕೊಂಡು ಕರ್ತನೆಪ್ಪ ಈ ಲೋಕದಲ್ಲಿ ಆಶೀರ್ವಾದದ ನಿಧಿಯಾಗ್ಯಪ್ಪ ನಿನಗೆ ನಂಬಿಗಸ್ತರಾಗಿ ನಿನ್ನನ್ನು ಮಹಿಮೆ ಪಡಿಸುವಂಥವರಾಗಿ ಇರಲಿಕ್ಕಾಗುವಾಗೆ ಕೃಪೆ ತೋರಿಸು ಕರ್ತನೆಪ್ಪ. ನೀನು ಕೊಡುವಂಥ ಎಲ್ಲ ನಿನ್ನ ಕೃಪೆಗಾಗಿ ಸ್ವಾಮಿ, ಆ ಮೇಲಣ ಲೋಕದ ಅನುಭವಗಳಿಗಾಗಿಯಪ್ಪ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆಪ್ಪ. ಇಲ್ಲಿರುವಂಥ ಪ್ರತಿಯೊಬ್ಬರು ಸ್ವಾಮಿಯಪ್ಪ ಆ ಒಡಂಬಡಿಕೆ ಅನುಭವದಲ್ಲಿ ನಿಲ್ಲುವಾಗಿ ನೀ ಸಹಾಯ ಮಾಡು. ಅವರ ಮನಸ್ಸಿನಲ್ಲಿ ಕರ್ತನೆ ದೃಢ ನಿಶ್ಚಯಗಳಿರಲಿ ಕರ್ತನೆಪ್ಪ. ಯಾರು ಕರ್ತನೆ ನಿನ್ನಿಂದ ಅಗಲಿಸದ ಹಾಗೆ ಕರ್ತನೆ ದೃಢವಾಗಿದ್ದು ಕರ್ತನೆಪ್ಪ ನಿನ್ನ ಚಿತ್ತ ತಮ್ಮ ಜೀವಿತದಲ್ಲಿ ನೆರವೇರಿಸೋದಕ್ಕೆ ಒಪ್ಪಿಸಿಕೊಟ್ಟವರಾಗಿ ಅಪ್ಪ ಈಗೋ ಕರ್ತನೆ ಯಾಕೋಬನು ಹೊಂದಿಕೊಂಡಂಥ ದಿವ್ಯಾಶೀರ್ವಾದಗಳನ್ನು ಅವರು ಹೊಂದುವಾಗಪ್ಪ ನೀನು ನಡೆಸು ಕರ್ತನೆ. ನಿನಗೆ ಸ್ತೋತ್ರ ದೇವರೇ, ಬಲಪಡಿಸು ಮಹಿಮೆಯನ್ನು ಯೇಸುವಿನ ನಾಮದಲ್ಲಿ